ಕರ್ನಾಟಕ ಮೀಡಿಯಾ ನ್ಯೂಸ್ ನೊಂದವರ ಧ್ವನಿಗಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ಸದಾ ಸಿದ್ಧ 24x7. ಪಿಡಿಒ ಮತ್ತೆ ಏನ್ ಹೇಳ್ತಾರೆ? ಪಿಡಿಒ ನಾವು ಹೆಣ್ಮಕ್ಳು ಅಂತ ಎಂದು ನಾವು ಮಾತಾಡಕ್ ಹೋಗಲ್ಲ. ಗೌರವ ಹೆಸರು ಅವ್ರದ್ದು ಲತಾ ಮೇಡಮ್ ಅವರು. ಲತಾ ಮೇಡಮ್ ನಾವ್ ಎಂದು ಅವ್ರನ್ನ ಕೇಳಕ್ ಹೋಗಲ್ಲ. ಯಾಕಂದ್ರೆ ಹೆಣ್ಮಕ್ಳು ಮಾತ್ರ ಇಒಗೆ ಕಂಪ್ಲೇಂಟ್ ಮಾಡಿದಿರಾ? ನನ್ನ ಹತ್ರ ರೆಕಾರ್ಡ್ ಇದ್ದಾವೆ. ಟ್ರಾನ್ಸ್ಫರ್ ಕೊಟ್ಟಿರೋ ಪ್ರತಿಯೊಂದು ಡಿಸಿ ಕೊಟ್ಟಿರತಕ್ಕಂಥ ನನ್ನ ಹತ್ರ ಇದೆ ರೆಕಾರ್ಡ್. ಯಾವುದೇ ಸ್ಪಂದನೆ ಇಲ್ಲ. ಯಾವ್ದು ಸ್ಪಂದನೆ ಇಲ್ಲ. ಇವಾಗ 5 ವರ್ಷ, ಇವಾಗ 5 ವರ್ಷ ಮೇಲಾಗಿದೆ. ಯಾಕೆ ಇವ್ರು ಇನ್ನೂ ಟ್ರಾನ್ಸ್ಫರ್ ಕೊಡ್ತಿಲ್ಲ? ಅವ್ರು ಇಲ್ಲಿಂದ ವರ್ಗಾವಣೆ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಾ? ಇವ್ರ ಅವಶ್ಯಕತೆ ಎಲ್ಲ ಹೋಗ್ಬೇಕು. ಇಲ್ಲಿ ಜನರೆಲ್ಲ ಹೋದ್ರೆ ಊರಲ್ಲಿ ಸ್ಪಂದಿಸೋದು. ಯಾಕಂದ್ರೆ ಕೆಲಸ ಹೆಣ್ಮಕ್ಳು ಅಂತಂದಲ್ಲಿ ಮಾತಾಡಕ್ಕಾಗಲ್ಲ ಯಾರು. ಒಂದು ನಮ್ಮ ಭಾರತ ಮಾತಿದ್ದ ಹೆಣ್ಮಕ್ಳನ್ನ ಮಾತಾಡಲ್ಲ. ಗೌರವ ಕೊಡ್ತೀವಿ. ನಮಸ್ಕಾರ, ಕರ್ನಾಟಕ ಮೀಡಿಯಾ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಮಹೇಶ್. ಇವತ್ತು ಬುರ್ಜುಂದ್ರಪ್ಪ ಪಂಚಾಯತಿಯಲ್ಲಿ ಇದೀವಿ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಬುರ್ಜುಂದ್ರಪ್ಪ ಪಂಚಾಯತಿಯಲ್ಲಿ ಖಂಡಿತ ಇಲ್ಲಿ ಬಂದು 10 ನಿಮಿಷ ಕೂಡ ನಿಂತ್ಕೊಳ್ಳೋಕೆ ಕೂಡ ಆಗ್ತಾ ಇಲ್ಲ. ಆ ರೀತಿ ಒಂದು ಅವ್ಯವಸ್ಥೆ ಇದೆ. ಅಟ್ಲೀಸ್ಟ್ ಯಾವ ಕಾಮಗಾರಿ ಮಾಡದೇ ಇದ್ರೂ ಪರವಾಗಿಲ್ಲ, ಇಲ್ಲಿರ್ತಕ್ಕಂಥ ಜನಗಳಿಗೆ ಆರೋಗ್ಯನ ಕೊಡಿಸೋ ನಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು, ಪಿಡಿಒಗಳು. ಇದನ್ನೇ ಮಾಡ್ದಂಗೆ ಇವರು ಇರ್ತಕ್ಕಂಥ ಕಾಮಗಾರಿಗಳು ಅವು ಇವು ಮಾಡ್ಕೊಂಡು ಹಣದ ಒಂದು ಖಂಡಿತ ಇನ್ನು ಅವ್ರನ್ನ ಸಂಪೂರ್ಣ ಮಾಹಿತಿನ ತಿಳ್ಕೊಳ್ಳೋ ಅಂತ ಕೆಲಸ ಮಾಡೋಣ. ಇಲ್ಲಿ ಪಿಡಿಒ ಹೆಸರು ಲತಾ ಅಂತ ಹೇಳಿ. ಲತಾ ಅಂತ ಎಷ್ಟು ಜಿಲ್ಲೆಯಲ್ಲಿ ಮಾಡ್ತಾ ಇದಾರೆ ಕೆಲಸ? ಸರ್ ಸರಿ ಸುಮಾರು 7-8 ವರ್ಷದಿಂದ ಇಲ್ಲೇ ಇದಾರೆ. ಅವ್ರು ಎಲ್ಲಿ ಹೊರಗಡೆ ಹೋಗಿಲ್ಲ. ಅದು ಇಲ್ಲಿ 10 ನಿಮಿಷ ನಿಂತ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನೋಡಿದ್ರೆ ಏನ್ ಹೇಳ್ತಾರೆ ಸರ್? ಸರ್ ಇದು ಪಂಚಾಯತಿ ಮುಂದೆನೆ ಇಷ್ಟೊಂದು ವಲಸೆ ಇದೆ. ವಲಸು ವಾಸನೆ ಅಂದ್ರೆ ಜನನೇ ನಿಂತ್ಕೊಳಕ್ ಆಗ್ತಾ ಇಲ್ಲ. ಇಲ್ಲಿ ಪಂಚಾಯತಿ ಮುಂದೆನೆ ಇಷ್ಟೊಂದು ಇದೆಯಾ ಅಂದ್ರೆ ಊರ್ ಒಳಗಿನ ಎಷ್ಟು ಯಾವ ಮಟ್ಟಿಗೆ ಇರ್ಬೇಕು? ಯಾಕಂದ್ರೆ ಅವ್ರು ಇರ್ತಕ್ಕಂಥ ಜಾಗನೇ ಸ್ವಚ್ಛತೆ ಇಟ್ಕೊಂಡಿಲ್ಲ. ಆಗ್ತಾ ಇಲ್ಲ. ಎಲ್ರು ಕೂಡ ವೀಕ್ಷಕರೇ ನೋಡ್ತಾ ಇದಾರೆ. ಇದುವರೆಗೆ ಏನ್ ನಾವು ನಿಮ್ಗೆ ತೋರಿಸಿದೀವಿ ಅದನ್ನ ನೇರವಾಗಿ ನೋಡ್ತಾ ಇದ್ದೀರಾ. ಖಂಡಿತ ಸ್ವಚ್ಛತೆ ಅಂತೂ ಸತ್ಯವಾಗ್ಲೂ ಇಲ್ಲ. ಇನ್ ಯಾವ ರೀತಿಯಲ್ಲಿ ಕಾರ್ಯ ನಿರ್ವಹಿಸ್ತಾರೆ ಅವ್ರನ್ನೇ ನೇರವಾಗಿ ಭೇಟಿಯಾಗಿ ಮಾತಾಡ್ಸೋಣ ಬನ್ನಿ ವೀಕ್ಷಕ. ಇಲ್ಲಿನ ಸ್ವಚ್ಛತೆ ಬಗ್ಗೆ ಇಲ್ಲೆಲ್ಲ ನೋಡಿದ್ರೆ ನಮಗೆ ಅಸಹ್ಯ ಹುಡ್ತಾ ಇದೆ. ಇದು ಏನ್ ಸರ್ ಇದು ಕತೆ? ಇದು ನೋಡಿ ಮೇಡಮ್, ನೋಡಿ ಸರ್ ಹೆಂಗಿದೆ ಇದು ನೋಡಿ. ಇದು ಗೊಬ್ಬರ ಆಡ್ತಕ್ಕಲ್ಲ. ಇಲ್ಲಿ ಮನುಷ್ಯರು ವಾಸ ಮಾಡಕ್ಕೆ ಆಗ್ಬಿಲ್ದೇ ಇರತಕ್ಕಂತ ಒಂದು ವಿಚಿತ್ರವಾದ ಸ್ಮೆಲ್ ಕೂಡ ಇದೆ. ಅದೇ ರೀತಿ ಚರಂಡಿ ಕೂಡ ಸಂಪೂರ್ಣವಾಗಿ ತುಂಬ ಹೋಗ್ಬಿಟ್ಟಿದೆ. ಮ್ಯಾಕ್ಸಿಮಮ್ ಒಂದು 4-5 ಚರಂಡಿ ನಾವು ಸುತ್ತಿ ನೋಡಿದ್ರು ಕೂಡ ಅದೇ ರೀತಿ ಕಾಣ್ತಾ ಇದೆ. ಅಲ್ಲಿಂದ ಬರುತ್ತೆ ಚರಂಡಿ ಇದು. ಅಲ್ಲಿಂದ ಹಿಡಿದು ಮತ್ತೆ ಇಲ್ಲಿನ ಅಧಿಕಾರಿಗಳು ಏನ್ ಹೇಳ್ತಾರೆ? ಅಧಿಕಾರಿಗಳು ಏನಿಲ್ಲ, ಕೇಳ್ತಾರೆ ಹೋಗ್ತಾರೆ ಅಷ್ಟೇ. ಇಲ್ಲಿನ ಜನರ ಆರೋಗ್ಯದ ಪರಿಸ್ಥಿತಿಗಳು ಅವ್ರಿಗೆ ಬೇಕಾಗಿಲ್ಲ. ಕೇಳ್ತಾರೆ ಹೋಗ್ತಾರೆ. ದುಡ್ಡು ಕೊಟ್ರೆ ತಿಂತಾರ ನೋಡ್ರಿ. ಅಷ್ಟು ಬಿಟ್ರಿ ಇನ್ನೇನು ಕಾಮಗಾರಿ ಏನ ಹಣ ಬರೋ ರೀತಿ ಮತ್ತೆ ಬೇರೆ ಏನಾನ ಹಣ ಇದ್ರೆ ಮಾಡಲ್ಲ. ಮಾತ್ರ ತಿನ್ನೋಕೆ ಇಷ್ಟಪಡ್ತಾರೆ. ಅಷ್ಟೇ. ಕಾಮಗಾರಿಗಳ ಬಗ್ಗೆ ಸಂಪೂರ್ಣವಾದ ಜವಾಬ್ದಾರಿ ಅದನ್ನ ಹೇಳ್ರಿ, ಬೇಕಾದ್ರೆ ತಿಂತಾರ ಒಪ್ಪಿಗೆ ಅಷ್ಟೇ. ಹಚ್ಚ ಬಿಟ್ರೆ ಅವ್ರೇನ್ ಇನ್ನೇನ್ ಕೆಲ್ಸ ಪಾಲ್ಸ ಯಾತು ಇಲ್ಲ. ಏನು ಮಾಡೋದಿಲ್ಲ, ಕೆಲಸ ಏನು ಮಾಡೋದಿಲ್ಲ. ಮತ್ತೆ ಅವ್ರ ಗಮನಕ್ಕೆ ತಂದಿದ್ದೀರಾ ನೀವು? ಪಿಡಿಒಗಳು ಎಲ್ಲ ಹೇಳಿದಾರ್ರಿ, ಎಲ್ಲ ಹೇಳಿದ್ರು ಅಷ್ಟೇ. ಎಲ್ಲ ಹೇಳಿದ್ರು, ಯಾರು ಹೇಳಿದ್ರು ಅಷ್ಟೇ. ಎಲ್ಲಿ ಹೊರಗೆ ಬಂದ್ ನೋಡೋದಿಲ್ಲ ಅವ್ರು ಅಂತ. ನಾನು ಮಕ್ಕಳಿಗೆ ಸ್ವಲ್ಪ ಹಂಗೆ ಜೂಮ್ ಮಾಡ್ತಾರೆ. ಸ್ಕೂಲನು ಐತೆ, ಎಲ್ಲ ಐತೆ. ಇಲ್ಲಿ ಸ್ಕೂಲ್ ಇದ್ರು ಸಮೇತ ಸ್ಕೂಲಿನ ಪಕ್ಕದಲ್ಲೇ ಇಷ್ಟು ವಲಸೆದ್ದೋಗಿರ್ತಕ್ಕಂಥ ಚರಂಡಿ. ಮತ್ತೆ ಇಲ್ಲಿ ನೋಡ್ತಿದ್ದೀರ ವಾತಾವರಣ ಸಂಪೂರ್ಣವಾಗಿ ಎಲ್ಲ ಕಸ. ಇಲ್ಲಿ ಕಸದ ಒಂದು ಇದೇ ಆಗೋಗ್ಬಿಟ್ಟಿದೆ, ತೊಟ್ಟಿ ತರ ಆಗೋಗ್ಬಿಟ್ಟಿದೆ ಇಲ್ಲಿನ ವಾತಾವರಣ. ಅಮ್ಮ ತಮ್ಮ ಹೆಸರು? ಲಕ್ಷ್ಮೀದೇವಿ. ಇಲ್ಲಿ ಇಷ್ಟೊಂದು ಎಲ್ಲ ನೋಡಿದ್ರೆ ಇಷ್ಟೊಂದು ಗಲೀಜಿದೆ. ಈ ಊರಿನ ವಾತಾವರಣದ ಬಗ್ಗೆ ಏನ್ ಹೇಳ್ತೀರಮ್ಮ? ಇಲ್ಲಿನ ಅಧಿಕಾರಿಗಳು ಸರ್ ನಮ್ಮನೆ ಮುಂದೆ ಮಸ್ತ್ ಗಲೀಜ್ ಐತಿ.
ನಮ್ಮ ಮನೆ ಬಾಗ್ಲಿಗೆ ನೀವು ಅಧಿಕಾರಿಗಳಿಗೆ ಏನ್ ಹೇಳ್ತೀರಾ? ಹೇಳಿದ್ರು ಅವ್ರು ಏನ್ ಮಾಡ್ತಾರೆ, ಹೇಳಿ ಹೇಳಿ ನಾವೇ ಸುಮ್ನಾಗಿದ್ವಿ ಅಲ್ಲಿ. ಯಾವ್ದೇ ನಮ್ಮ ಮನೆ ಮುಂದೆ ಗಲಾಟೆಗ್ ಬರ್ರಿ ಸಾಕ್ ನೋಡ್ರಿ ಎಷ್ಟು ಗಲೀಜ್ ಐತಂತ. ಖಂಡಿತ ಜಿಲ್ಲಾ ರೈತ ಸಂಘದ ಮುಖಂಡರು ನಾವು. ಇಲ್ಲಿ ಪಂಚಾಯತಿ ಒಳಗೆ ಒಂದ್ ಸಂಘ ಅಂದಿದ್ದಕ್ಕೊಂದು ಬೆಲೆ ತೂಕ ಕೊಡೋದಿಲ್ಲ, ಹೋದ್ರೆ ಏನು ಬೇಕೋ ಬೇಡ ಹಂಗ್ ಮಾತಾಡ್ತಾರೆ. ಆಮೇಲೆ ಇವಾಗ 200-300 ವರ್ಷದಿಂದ ಆಗ್ತಿದ್ದ ದಾರಿನ ನಾವೆಲ್ಲ ತಾಯಲ್ದಾರ ಹಿಡ್ಕೊಂಡು ಎಲ್ಲ ಪೊಲೀಸ್ ಇಲಾಖೆ ಹಿಡ್ಕೊಂಡು ಎಲ್ಲ ದಾರಿ ಮಾಡಿಸಿದ್ವಿ. ಅದಕ್ಕೆ ಅನುದಾನ ಇಲ್ಲ ಅಂತ ಹೇಳಿದ್ರು ಅವರು. ಇವಾಗ ಹಾಕೊಡ್ತೀವಿ ಬರ್ರಿ ಅಂತ ಕರಿತಿದ್ರು. ಇವಾಗ ಕರಿತಿದ್ರು. ಮಾರ್ಚ್ ಎಂಡ್ ಅಲ್ಲಿ ಕರೀತಾ ಇದಾರೆ. ಇವಾಗ ಕರಿತಿದ್ರು ಹಾಕೊಡ್ತೀವಿ ಬರ್ರಿ ಅಂತ ಹೇಳಿ. ಅದಿನ್ನ ಅನುಮೋದನೆ ಆಗಿ ಬಂದು ಕೊಡೋದು ಯಾವಾಗ ನಾವೆಲ್ಲ ಸ್ವಂತ ಕೈಯಿಂದ ಹಾಕೊಂಡು ಇದಕ್ಕೆಲ್ಲ ದುಡ್ಡುಗಳೆಲ್ಲ ಜಮೀನರಿಗೆಲ್ಲ ಹೋಗಿ ನಾವು ತಲಾ ಎಷ್ಟು ಅಂತ ಹಾಕೊಂಡು ದಾರಿ ಮಾಡಿಸಿದೀವಿ. ಜಮೀನ್ಗೆ ಹೋಗ್ತಕ್ಕಂಥ ದಾರಿ ಅದು. ಇದು ಈ ಊರಲ್ಲಿ ಆ ಶಾಲೆ ಯಾರಿಗೆ ಸಂಬಂಧಪಟ್ಟದ್ ನಾವು ಕೇಳಿ ಈ ಶಾಲೆಯಲ್ಲಿ ಗಿಡ ಬೆಳೆದ್ರೆ ಒಂದ್ಸಲ BO ಆಫೀಸ್ಗೆ ಹೋಗಿ 15,000 ರೂಪಾಯಿ ಅಮೌಂಟ್ ಕೊಟ್ರೆ ಆ ನಮ್ಮ ಡಾಕ್ಟರ್ ಕೆಲಸ ಹಂಗಿಂತ ಮೇಸ್ಟ್ ಹೇಳಿದ್ರು. ಅದನ್ನ ಹಾಕ್ಯಂಬಂತ ಕೊಟ್ರೆ ಸಿಮೆಂಟ್ ಬಡದ್ರ ಅದಕ್ಕೆ ಗಿಡ ತೈಲಿಲ್ಲ. ಆಮೇಲೆ ಆ ಶಾಲೆ ಯಾರಿಗೆ ಸಂಬಂಧಪಟ್ಟಿದೆ, ಶಾಲೆ ಸ್ಮಶಾನ ಯಾರಿಗೆ ಸಂಬಂಧಪಟ್ಟೈತೆ, ಅದಕ್ಕೆ ಅನುದಾನ ಎಲ್ಲಿ ಯಾಕೆ ಮಾಡಿಲ್ಲ? ಬಡವ್ರ ಬಗ್ಗೆ ಎಲ್ಲಿ ಹೋಗ್ಬೇಕು ಹೆಣ ಹೊತ್ಕೊಂಡು? ಇಲ್ಲಿ ಮಸಾಲ ಇಲ್ವಾ? ಸ್ಮಶಾನ ಎಲ್ಲ ಸೀಮೆಜಲ್ಲಿ ನೋಡ್ಕೊಂಬರ್ರಿ, ಅದನ್ನ ವಿಡಿಯೋ ಮಾಡ್ಕೊಂಬರ್ರಿ. ಆಮೇಲೆ ಇದು ಮತ್ತೆ ಇಲ್ಲಿ ಈ ಊರಿನ ಜನಪ್ರತಿನಿಧಿಗಳು ಯಾವ ನಿಟ್ಟಿನಲ್ಲಿ ಜನಗಳಿಗೆ ಅನುಕೂಲ ಆಗುವಂತ ರೀತಿಯಲ್ಲಿ ಕೆಲಸ ಅವರು ಹೊಟ್ಟೆ ಬಾಡಿಗೆ ಅವ್ರ ಕೆಲಸ ಅವ್ರು ಮಾಡ್ಕೊಂತಾರೆ. ಜನಗಳಿಗೆ ಯಾರು ಮಾಡ್ತಾವ ಅಂತಕ್ಕಂಥ ಈ ಟ್ಯಾಂಕ್ ಹತ್ರ ಸ್ವಲ್ಪ ನೋಡಿ ಪೈಪ್ ತೂತ್ ಬಿದ್ದಿದೆ, ಅಲ್ಲಿ ಹೊಸ ಪೈಪ್ ನೋಡಿ ನೀರು. ಆಮೇಲೆ ನಾವು ನಿನ್ನೆ ಹೋಗಿ ಇಂಜಿನಿಯರ್ ಹತ್ರ ಮಾತಾಡಿದೀವಿ, ಕುಡಿಯ ನೀರು ಎಷ್ಟು ದಿನ ಕೊಡ್ತೀರಾ? ಇಲ್ಲ ನಿಮ್ಮನ್ನ ಪೇಪರ್ಗೆ ಹಾಕಿಸ್ತೀವಿ ಸರ್, ನಿಮ್ಮ ಒಂದು ಅರ್ಧ ಅಡಿ ತೆಗೆದು ಪೈಪ್ ಬರೀ ತೆಗೀರಿ ನೋಡ್ರಿ. ಅವ್ರು ಹೆಂಗ್ ಬಿಲ್ ಮಾಡಿದ್ರು? ನಾವು ನಿನ್ನೆ ಕೇಳಿ ಬಂದಿವಿ ಭಾಷಾ ಸಾಹೇಬ್ರ ಹತ್ರ. 1ನೇ ತಾರೀಕು ನೀರ್ ಕೊಡ್ತೀವಿ ಅಂತ ಹೇಳಿದ್ರು ಸರ್. ಯಾವ ಕೊಡ್ತಾರ ಕುಡಿಯೋ ನೀರು? ಯಾವ ಕೊಡ್ತಾರ ಅವರು? ಆಮೇಲೆ ಟ್ಯಾಂಕ್ ತೋರಿಸ್ಬೇಕು. ಇಲ್ಲಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತೆ ಮೆಂಬರ್ಗಳು ಯಾವ ಪಂಚಾಯತಿ ಒಳಗ ಸಂಘ ಅಂತಂದೊಂದು ಒಂದು ಫೀಲ್ಡ್ ಕೊಡ್ಬೇಕು. ಏನೋ ಮೀಟಿಂಗ್ ಕರೀರಿ, ನಾವು ಹೋದ್ರೆ ಹೊರಗೆ ರೆಸ್ಪಾನ್ಸ್ ಮಾಡಲ್ಲ, ಹೊರಗೆ ಬಂದಿದೀವಿ ನಾವು ಹೋಗಿಲ್ಲ ಎಂದು ಕೇಳಿಲ್ಲ ಅವರು. ಆಮೇಲೆ ನಮ್ದೊಂದು ಯಾವ್ದೋ ಒಂದು ಬಿಲ್ಗೆ 1 ಲಕ್ಷ ಬಿಲ್ ಮಾಡಿಸ್ಕೊಳಕ್ಕೆ ನಾವು 10 ಸಲ ಲಾಕಾಗಿತ್ತು. ಬೆಂಗಳೂರಿಗೆ 50,000 ಖರ್ಚು ಮಾಡಿ 1 ಲಕ್ಷ ತಂದಿದೀವಿ. ಯಾಕಂದ್ರೆ ಬಿಡಬಾರ್ದು ಸಂಘದಲ್ಲಿ ಇದ್ದಿದ್ದಕ್ಕೋಸ್ಕರ ತಂದಿದೀವಿ. ಸಂಘ ಸಮಿತಿಗೆ ಒಂದು ಬಿಲ್ಡ್ ಕರೀರಿ ಸರ್, ಮೀಟಿಂಗ್ ಕರಿಯ ಕೇಳ್ರಿ ಫಸ್ಟ್. ಸಂಘ ಸಮಿತಿ ಮೀಟಿಂಗ್ ಇಲ್ಲ, ನಾವು ದುರ್ಗದಲ್ಲಿ ಸಾರ್ವಜನಿಕರ ಸಭೆ ಖಂಡಿತ ಕರೆಯಲ್ಲ ಇವರು. ಕರಿಯಲ್ಲ ಸರ್, ಯಾವ ಕಾರಣಕ್ಕೂ ಸಾರ್ವಜನಿಕರ ಅವಶ್ಯಕತೆ ಇವರಿಗೆಲ್ಲ ಮತ ಚಲಾವಣೆಗೆ ಆದ್ರೆ ನೀವೇನೈತೆ ಮಾಡ್ಕೊ ಹೋಗ್ರಿ ಅಂತ ಹೇಳ್ತಾರ ಅಲ್ಲಿ. ಅದನ್ನ ಕೇಳಿದ್ರೆ ನಾವು ಆ ದಾರಿ ಚೇಲ 2 ವರ್ಷ ಕೇಳಿದ್ವಿ, ಅನುದಾನ ಹಾಕೊಂಡಿಲ್ಲ. ಸ್ವಂತ ಮನೆಗೆ ಹೋಗಿ ನಾನೇ ದುಡ್ಡು ಹಾಕಿ ತಾಯಲ್ದಾರ್ ಸಾಹೇಬ್ರು ಸತ್ಯನಾರಾಯಣ ಕರೆಸಿ ಅವ್ರಿಗೆ ತಾಯಲ್ದಾರ್ ಸಾಹೇಬ್ ಸರ್ವೇರ್ ಕರೆಸಿ ಎಲ್ಲ ಆಳ್ಕೆ ಮಾಡಿ ದಾರಿ ಮಾಡಿಸಿದೀವಿ ಅಂತ ಓಡ್ಕೊಂಡು ದಾರಿ ಹೋಗಿದೆ. ಅದಕ್ಕೆ ಅನುದಾನ ಹಾಕೊಡ್ರಿ ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ರು. ಯಾವ ತಾಯಲ್ದಾರ್ ಸಾಹೇಬ್ರ ಫೋನ್ ಮಾಡಿದ್ರು, ಅವ್ರ ಇಲ್ಲ ಅಂದ್ರು. ಇವಾಗ ಸ್ವಂತ ಕೈಯಿಂದ ಹಾಕಿ ಮಾಡಿದೀವಿ, ಇವಾಗ ಹಾಕೊಡ್ತೀವಿ ಬರ್ರಿ ಅಂತ ಕರೀತಿದ್ದಾರೆ. ಇವಾಗ ಅದು ಅಪ್ರೂವಲ್ ಆಗಿ ಬರೋದೆಂದು ಮತ್ತೆ ಇನ್ನು ಪೈಪ್ ಆಗಲ್ಲಿ ಇರೋದೈತೆ ಸರ್. ಇನ್ನು ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿ ತನಿಖೆ ನಡೆಸಿ ಆ ಸ್ಮಶಾನ ಏನಾಗಿದೆ ಆ ಶಾಲೆ ನೋಡಿ ಒಂದ್ ಸ್ವಲ್ಪ ಫೋಟೋ ಇಟ್ಕೊಂಬರ್ರಿ ಶಾಲೆ. ಆಮೇಲೆ ಇದು ಟ್ಯಾಂಕ್ ಹತ್ರ ನೋಡ್ಕೊಂಬರ್ರಿ ಒಂದ್ಸಲ ಫಸ್ಟ್ ಏನಾಗಿದೆ. ಪಿಡಿಒ ಮತ್ತೆ ಏನ್ ಹೇಳ್ತಾರೆ? ಪಿಡಿಒ ಹತ್ರ ನಾವು ಹೆಣ್ಮಕ್ಳು ಅಂತ ಎಂದು ನಾವು ಮಾತಾಡಕ್ ಹೋಗಲ್ಲ. ಗೌರವ ಹೆಸರು ಅವ್ರದ್ದು ಲತಾ ಮೇಡಮ್ ಅವರು. ಲತಾ ಮೇಡಮ್ ನಾವ್ ಎಂದು ಅವ್ರನ್ನ ಕೇಳಕ್ ಹೋಗಲ್ಲ. ಯಾಕಂದ್ರೆ ಹೆಣ್ಮಕ್ಳು ಮಾತ್ರ ಇಒಗೆ ಕಂಪ್ಲೇಂಟ್ ಮಾಡಿದೀರಾ ಸರ್? ನನ್ನ ಹತ್ರ ರೆಕಾರ್ಡ್ ಇದಾವೆ. ಟ್ರಾನ್ಸ್ಫರ್ ಕೊಟ್ಟಿರೋ ಪ್ರತಿಯೊಂದು DC ಕೊಟ್ಟಿರತಕ್ಕಂಥ ನನ್ನ ಹತ್ರ ಇದೆ ರೆಕಾರ್ಡ್. ದುರ್ಗದಲ್ಲಿ ಯಾವುದೇ ಸ್ಪಂದನೆ ಇಲ್ಲ, ಯಾವ್ದು ಸ್ಪಂದನೆ ಇಲ್ಲ. ಇವಾಗ 5 ವರ್ಷ, ಇವಾಗ 5 ವರ್ಷ ಮೇಲೆ ಆಗಿದೆ. ಯಾಕೆ ಇವ್ರು ಇನ್ನು ಟ್ರಾನ್ಸ್ಫರ್ ಕೊಡ್ತಿಲ್ಲ? ಅವ್ರು ಇಲ್ಲಿಂದ ವರ್ಗಾವಣೆ ಮಾಡಿ ಅಂತ ನೀವ್ ಹೇಳ್ತಾ ಇದ್ದೀರಾ? ಇವ್ರ ಅವಶ್ಯಕತೆ ಎಲ್ಲ ಹೋಗ್ಬೇಕು. ಇಲ್ಲಿರೋರೆಲ್ಲ ಹೋದ್ರಲ್ಲಿ ಊರಲ್ಲಿ ಸ್ಪಂದಿಸೋದು. ಯಾಕಂದ್ರೆ ಕೆಲಸ ಹೆಣ್ಮಕ್ಳು ಅಂತಂದೇಳಿ ಮಾತಾಡಕ್ಕಾಗಲ್ಲ ಯಾರು. ಒಂದು ನಮ್ ಭಾರತ ಮಾತಿದ್ದಂಗೆ ಹೆಣ್ಮಕ್ಳನ್ನ ಮಾತಾಡಲ್ಲ, ಗೌರವ ಕೊಡ್ತೀವಿ. ಇವಾಗ ಏನಮ್ಮ ಅಂದ್ರೆ ಏನೋ ಅಂದ್ರು ಅನ್ನೋ ಮಾತು ಬರುತ್ತೆ ಸರ್. ಅವ್ರನ್ನ ಮಾತಾಡಕ್ ಹೋಗಲ್ಲ. ಅವ್ರು ನಮ್ ತಾಯಿಗಳಿದ್ದಂಗೆ ಅವ್ರು ನಾವು ಅವ್ರಿಗೆ ಗೌರವದಿಂದ ಮಾತಾಡ್ತೀವಿ. ನಮಗೆ ನೀವು ಅದೇನೋ ಮುಂದಿನ ಅಧಿಕಾರಿ ಬಂದು ಗ್ರಾಮ ಸರ್ ಅದ್ರ ಬಗ್ಗೆ. ವೀಕ್ಷಕರೇ, ಇದು ಇಲ್ಲಿನ ಬುರ್ಜಿನಕೊಪ್ಪದಲ್ಲಿ ಇರ್ತಕ್ಕಂಥ ಕುಂದುಕೊರತೆಗಳು ನೋಡಿ. ಕಂಪ್ಲೀಟ್ ಆಗಿ ರೈತ ಸಂಘದವ್ರು ಕೂಡ ಎಷ್ಟು ವರ್ಷ ಹೇಳಿದ್ರು ಕೂಡ ಅವ್ರಿಗೆ ಒಳ್ಳೆ ಒಂದು ಅಭಿಪ್ರಾಯದಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾ ಇಲ್ಲ. ವರ್ಗಾವಣೆ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಹಠ ಹಿಡಿದು ಕುತ್ಕೊಂತ ಇದಾರೆ. ಆ ರೀತಿ ನಿಟ್ಟಿನಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಕ್ಕಂತ ಅಧಿಕಾರಿಗಳು, ಇಲ್ಲಿನ ಪಿಡಿಒ ಹಾಗೂ ಇಲ್ಲ ಜನಪ್ರತಿನಿಧಿಗಳು ಕೂಡ ಅವ್ರಿಗೆ ಸ್ಪಂದನೆ ಮಾಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅವರು ನೇರವಾಗಿ ಆಪಾದನೆ ಮಾಡ್ತಾ ಇದಾರೆ. ಖಂಡಿತ ಒಂದು ಸ್ಮಶಾನ ಕೂಡ ಒಳ್ಳೆ ಅದನ್ನ ನೀಟಾಗಿ ಮಾಡಿಲ್ಲ ಅಂತ. ಸ್ಮಶಾನ ಮನುಷ್ಯ ಸತ್ರೆ ಹೂಣಾಕ್ಬೇಕಾಗಿರೋದು ಸ್ಮಶಾನ. ಆ ಸ್ಮಶಾನ ಕೂಡ ನೀಟಾಗಿ ಇಡಕ್ ಆಗ್ತಾ ಇಲ್ಲ ಈ ಪಂಚಾಯತಿ ಕಡೆಯಿಂದ ಅಂತ ಹೇಳ್ಬಿಟ್ಟು ನೇರವಾಗಿ ಅವ್ರು ಆಪಾದನೆ ಮಾಡ್ತಾ ಇದಾರೆ ರೈತ ಸಂಘದವರು. ಖಂಡಿತ ಯಾವ ನಿಟ್ಟಿನಲ್ಲಿ ಸರ್ಕಾರದ ಕೆಲಸ ಮಾಡ್ತಾರೆ ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ಮುಂದೆ.
ಅದನ್ನ ನೇರವಾಗಿ ಇವಾಗ ಆಯ್ತು ಇಲ್ಲ ಸಿವಾಗ ಆಯ್ತು ಚಿತ್ರದುರ್ಗದ ಎಲ್ಲಾ ಅಧಿಕಾರಿಗಳಿಗೂ ತಲುಪಿಸುವಂತ ಕೆಲಸ ಮಾಡೋಣ ಬನ್ನಿ ವೀಕ್ಷಕರ. ನಿಮ್ಮ ಬುರ್ಜಿನ್ ರಪ್ಪದಲ್ಲಿ ಇಷ್ಟೊಂದು ಕಂಪ್ಲೇಂಟ್ ಇದೆ, ನೀವು ಉಪಾಧ್ಯಕ್ಷ ಆಗಿ ಏನ್ ಕೆಲಸ ಮಾಡ್ತಾ ಇದ್ದೀರಾ? ಲೇ ಬರ ಇಲ್ಲಿ ಇವರಿಬ್ಬರನ್ನ ಎಲ್ಲೋ ನೋಡಿದ್ನಲ್ಲ ನಮ್ಗೆ ಗೊತ್ತಿಲ್ದಂಗೆ ಅಭ್ಯಾಸ ಬಿಡದ್ ಬಿಟ್ರು. ಜನಪ್ರತಿನಿಧಿಗಳು ಮಾತಾಡಕ್ ಕೂಡ ಇಷ್ಟಪಡೋದಿಲ್ಲ, ಈ ರೀತಿ ನಡ್ಕೊಂತ ಇದಾರೆ ನೋಡಿ. ಬುರ್ಜಿನ್ ರಪ್ಪದಲ್ಲಿ ಇರ್ತಕ್ಕಂತ ಪಂಚಾಯತಿ ಆಫೀಸ್ ಇದು. ಬನ್ನಿ ವೀಕ್ಷಕರ, ಇನ್ನು ಯಾವ ರೀತಿ ಇಲ್ಲಿ ಉತ್ತರ ಕೊಡ್ತಾ ಹೋಗ್ತಾರೆ ಜನಪ್ರತಿನಿಧಿಗಳಾಗ್ಬೋದು, ಇಲ್ಲಿ ಇರ್ತಕ್ಕಂಥ ಅಧಿಕಾರಿಗಳಾಗ್ಬೋದು ಅವ್ರನ್ನೂ ಕೂಡ ಮಾತಾಡ್ಸ ಅಂತ ಕೆಲಸ ಮಾಡೋಣ. ಅಲ್ಲ ಮಾತಾಡಿದ್ರೆ ಹಂಗೆ ಬರ್ತಿರಲ್ಲ, ಅಟ್ಲೀಸ್ಟ್ ರೆಸ್ಪಾನ್ಸ್ ಅನ್ನ ಬೇಕಲ್ವಾ? ತಪ್ಪೇನಾಗಲ್ಲ, ನೀವಿರೋ ಸತ್ಯ ಹೇಳ್ಬೇಕು. ನಾವ್ ಹಿಂಗ್ ಮಾಡ್ತೀವಿ ಹಿಂಗಿಲ್ಲ ಅಂತಂದು ಯಾವ ರೀತಿ ರೆಸ್ಪಾನ್ಸ್ ಮಾಡ್ತೀರಾ? ಮತ್ತೆ ಜನಪ್ರತಿನಿಧಿಗಳಾಗಿ ಯಾಕೆ ಕೆಲಸ ಮಾಡ್ತೀರಾ? ಸಾರ್ವಜನಿಕರು ಕೆಲಸ ಮಾಡಕ್ ಬಂದ್ಮೇಲೆ ಮಾತಾಡಕ್ಕೂ ಆಗಲ್ಲ ಅಂತಂದ್ರೆ ಇದು ಯಾವ ರೀತಿ ನ್ಯಾಯ? ಇದು ವೀಕ್ಷಕರೇ ಬುರ್ಜಿನ್ ರಪ್ಪದಲ್ಲಿರ್ತಕ್ಕಂತ ಪಂಚಾಯತಿ ಆಫೀಸ್ ನೀವಾಗ ನೋಡ್ತಾ ಇರ್ತಕ್ಕಂಥದ್ದು. ಇಲ್ಲಿನ ಅವ್ಯವಸ್ಥೆ ಬಗ್ಗೆ ಎಲ್ಲ ಇಲ್ಲಿನ ಜನಗಳು ಬಹಳ ನೊಂದು ಮಾತಾಡ್ತಾ ಇದ್ದಾರೆ ವೀಕ್ಷಕರೇ. ಖಂಡಿತ ಇದು ಸಾರ್ವಜನಿಕವಾಗಿ ಕೆಲಸ ಮಾಡ್ತಕ್ಕಂತ ಇಲಾಖೆಯರಾಗ್ಬೋದು ಅಥವಾ ಅಧಿಕಾರಿಗಳಾಗ್ಬೋದು ಅಥವಾ ಇಲ್ಲಿ ಇರ್ತಕ್ಕಂತ ಪ್ರತಿನಿಧಿಗಳಾಗ್ಬೋದು, ಸಾರ್ವಜನಿಕರ ಮತನ ಬೇಟೆಗೆ ಹೋದಾಗ ಕೈ ಕಾಲು ಹಿಡಿಯುವಂತ ಕೆಲಸ ಮಾಡ್ತಾರೆ. ಆದ್ರೂ ಕೂಡ ಇವತ್ತಿನ ಕೆಲಸ ಮಾಡೋ ನಿಟ್ಟಿನಲ್ಲಿ ಖಂಡಿತ ವಿಫಲರಾಗ್ತಾ ಇದ್ದಾರೆ. ಇದಾಗಬಾರ್ದು. ಯಾವುದೇ ಕಾರಣಕ್ಕೂ ಇಲ್ಲಿನ ಅಧಿಕಾರಿ, ಜಿಲ್ಲಾಧಿಕಾರಿಗಳಾಗ್ಬೋದು ಅಥವಾ ತಾಲೂಕು ಅಧಿಕಾರಿಗಳಾಗ್ಬೋದು, ಅವ್ರಿಗೆ ಸಂಪೂರ್ಣವಾಗಿ ಇದನ್ನ ಮಾಹಿತಿ ತಗೊಂಡು ಇಲ್ಲಿರ್ತಕ್ಕಂಥ ಕೆಲಸನ ಒಳ್ಳೆ ಕೆಲಸ ಜನಗಳಿಗೆ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಅವರಿಗೆ ಪಾಲನೆ ಮಾಡ್ಕೊಂಡು ಹೋಗ್ಬೇಕಂತ ನೀವು ಮಾಹಿತಿ ಕೊಡ್ಬೇಕಂತ ಕೇಳ್ಕೊಂತ ಇದೀವಿ ಕರ್ನಾಟಕ ಮೀಡಿಯಾ ನ್ಯೂಸ್ ವತಿಯಿಂದ. ಹಾಗೆ ಇಲ್ಲಿರ್ತಕ್ಕಂಥ ಈ PDO ಕೂಡ ನೇರವಾಗಿ ಭೇಟಿ ಮಾಡೋಣ. ಅವರು ಯಾಕೆ ಬರ್ತಾ ಇಲ್ಲ ಅದನ್ನು ಕೂಡ ಒಂದು ಮಾಹಿತಿ ತಗೊಳ್ಳೋಣ ಅಂತಂದ್ರೆ ಇಲ್ಲಿನ ಜನಪ್ರತಿನಿಧಿಗಳು ಮಾತಾಡಕ್ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಸತ್ಯಾಸತ್ಯತೆಗಳ ಬಗ್ಗೆ ಮಾತಾಡಕ್ಕೂ ಕೂಡ ಆಗಲ್ಲ ಅಂದ್ರೆ ಇವ್ರು ಯಾವ ರೀತಿ ಇಲ್ಲಿ ಕೆಲಸ ಮಾಡ್ತಾರೆ ಅಂತ ನಮಗೆ ಅನುಮಾನ ವ್ಯಕ್ತ ಆಗ್ತಾ ಇದೆ. ವೀಕ್ಷಕರೇ ಇದು ಬುರ್ಜಿನ್ ರಪ್ಪದ ಮಶಾಣ. ಈ ಮಶಾಣದಲ್ಲಿ ಏನೇನು ಯಾವ್ಯಾವ ರೀತಿ ಸವಲತ್ತು ಇದೆ ಇಲ್ಲ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ, ಮಶಾಣಕ್ಕೆ ಬಂದ್ರೆ ಹೆಣ ಇಟ್ಕೊಂಡೇನೆ ಇದೆಲ್ಲ ಕ್ಲೀನ್ ಮಾಡ್ಕೋಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬುರ್ಜಿನ್ ರಪ್ಪದಲ್ಲಿದೆ. ಆ ವಿಚಾರಗಳು ಕೂಡ ಇಲ್ಲಿನ ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನಮಸ್ಕಾರ. ಏನ್ ಸರ್ ಇಲ್ಲಿ ಸ್ಮಶಾನ ಯಾವ ರೀತಿದು? ಸ್ಮಶಾನ ಎಲ್ಲ ಸೀಮೆಯಲ್ಲಿ ಬೆಳೆಯುತ್ತೆ ಇಲ್ಲೆಲ್ಲಾನು. ಎಲ್ಲ ಕ್ಲೀನ್ ಮಾಡಿಸ್ಬೇಕು. ಕ್ಲೀನ್ ಮಾಡಿಸಿ ಒಂದ್ ಸ್ವಲ್ಪ ತತ್ತಿ ಬೇಲಿ ಹಾಕ್ಸಿ ಒಂದು ಗೇಟ್ ಗೀಟ್ ವ್ಯವಸ್ಥೆ ಮಾಡಿಸಿ ಎಲ್ಲ ಅಚ್ಚುಕಟ್ಟಾಗಿ ಇರಂಗ್ ಮಾಡ್ಕೋಬೇಕು. ಇಲ್ಲೆಲ್ಲ ಮಾಡ್ಬೇಕು. ಇದೆಲ್ಲ ಯಾಕೆ ಇದನ್ನೆಲ್ಲ ಇಷ್ಟು ನಿಟ್ಟಿನಲ್ಲಿ ಕೆಲಸ ಮಾಡ್ತಿಲ್ಲ ನೀಟಾಗಿ? ಯಾರು ಜವಾಬ್ದಾರಿ ಯಾರು ಇಲ್ಲ ಇದಕ್ಕೆ. ಇಲ್ಲಿನ ಅಧಿಕಾರಿಗಳು ಏನ್ ಹೇಳ್ತಾರೆ? ಇಲ್ಲಿ ಅಧಿಕಾರಿಗಳು ದುಡ್ಡಿಲ್ಲ ಅಂತಾರೆ. ಏನ್ ಕೇಳಕೋರು ದುಡ್ಡಿಲ್ಲ ಅಂತಾರೆ. ದೊಡ್ಡ ದೊಡ್ಡ ಬಿಲ್ಗಳಾದ್ರೆ ಮಾಡ್ಕೊಂತಾರ. ಅದ್ರ ಬಗ್ಗೆ ಏನ್ ಹೇಳ್ತೀರಾ? ನಾವೇನ್ ಹೇಳಕ್ ಬಗ್ಗೆ ಅವ್ರ ಗೊತ್ತಿರುತ್ತೆ. ಅವ್ರು ಯಾವ್ ಬೇಕಾ ಇದ್ ಮಾಡ್ಕೊಂತಾರೆ. ಅವ್ರ ಮೇಲೆ ದುರುಪಯೋಗ ಮಾಡ್ತಾರ ಅಷ್ಟೇ. ಯಾರು ಮಾತಾಡಿದ್ರೆ ಅವ್ರು ಮಾತಾಡಿದ ನೋಡೋಣ ಅಂತ ಅನ್ನೋ ಮಟ್ಟಕ್ಕೆ ಬರ್ತಾರ ಅಷ್ಟೇ. ಯಾರು ಮಾತಾಡ್ಕೊಡ್ದು ಅಷ್ಟೇ, ಕಾನೂನು ಬಗ್ಗೆ ಯಾವ್ದು ಕೇಳ್ಕೊಡ್ದು. ಹೋರಾಟ ಆ ಶಾಲೆ ಬಗ್ಗೆ ನಮ್ಮಪ್ಪಯಿಂದನಲ್ಲ, ಸರ್ಕಾರದ ಉಳಿಸ್ಬೇಕಂತ ಒಂದು ಕರ್ತವ್ಯ ಇದೆ. ರೈತ ಸಂಘದಿಂದ ನಾವು DC ಆಫೀಸ್ಗೆ ಹೋದ್ರೆ ಸ್ಪಂದಿಸ್ತಾರೆ, ಪೊಲೀಸ್ ಸ್ಟೇಷನ್ಗೆ ಸ್ಪಂದಿಸ್ತಾರೆ, ತಾಲೂಕು ಆಫೀಸ್ಗೆ ಎಲ್ಲಾ ಆಫೀಸ್ಗಳು ಸ್ಪಂದಿಸ್ತಾರೆ. ಪಂಚಾಯತಿ ಒಳಗೆ ಹೋಗಲ್ಲ ನಾವು. ಒಂದಿನ ಮೀಟಿಂಗ್ ಕರೆಯಲ್ಲ, ಇನ್ನೊಂದಿಲ್ಲ. ಹೇಳ್ರಿ ಅಧ್ಯಕ್ಷ, ಈ ಮಶಾಣದ ಬಗ್ಗೆ ಇನ್ನೇನ್ ಹೇಳಕ್ ಇಷ್ಟಪಡ್ತೀರಿ ನೀವು? ಸರಿ, ಏನಿಲ್ಲ, ಇದು ಸುಮಾರು ಒಂದು 70-80 ವರ್ಷದ ಸ್ಮಶಾನ ಇದೆ. 200-300 ವರ್ಷದ ಯಾಕಂದ್ರೆ ಈಗ ಇದು 4 ಎಕರೆ ಅಷ್ಟೇ ಜಮೀನು ಇರೋದು. ಸುಮಾರು 1-1.5 ಸಾವಿರ ಮನೆ ಗ್ರಾಮ ಇದೆ. ಈ ಸ್ಮಶಾನದಾಗ ಉಣ್ಲಿಕ್ಕೆ ಬಂದಾಗ ಒಂದ್ ಹೊರಗಡೆ ಅಲ್ಲಿ ಎಣ ಇಟ್ಬಿಟ್ಟು ಫಸ್ಟ್ ಇದನ್ನೆಲ್ಲ ಕ್ಲೀನಿಂಗ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಆಮೇಲೆ ಗುಂಡಿ ತೆಗೆದು ಉಣ್ಬೇಕು. ಮತ್ತೆ ಗುಂಡಿ ತೆಗಿಬೇಕಾದ್ರೆ ಕೈ ಕಾಲು ಮೂಳೆ ಅವೆಲ್ಲ ಸಿಕ್ತಾ ಇರ್ತವೆ. ಯಾಕಂತಂದ್ರೆ ಬಹಳ ಜಾಗ ಚಿಕ್ಕದಿದೆಯಾ? ಎಷ್ಟು ಎಕರೆ ಇದೆ ಇದು? ಇದು ಒಂದ್ 4 ಎಕರೆ ಬರುತ್ತೆ ಅಷ್ಟೇ. ಆದ್ರೂ 5 ಎಕರೆ ಇದೆ. 5 ಎಕರೆ ಇದು ಸಾಲ್ಟೇಜ್ ಆಗೈತೆ. ಇದು ಎಲ್ಲ ಒತ್ತುವರಿ ಮಾಡ್ಕೊಂಡು ಎಲ್ಲ ಮಾಡಿ ಎಲ್ಲ ಒತ್ತುವರಿ ಇಲ್ಲೆಲ್ಲ ಹೊಲ್ದಾರು ಅವರು ಇವರೆಲ್ಲ ಒತ್ತುವರಿ ಮಾಡ್ಕೊಂಡು ಏನ್ ಒಂದ್ 3-3.5 ಎಕರೆ ಉಳಿದೈತೆ ಅಷ್ಟೇನೆ. ಅದರಲ್ಲಿ ಉಣ್ಬೇಕು, ಎಲ್ಲಾರು ಇದ್ರಲ್ಲೇ ಉಣ್ಬೇಕು. ಈ ಒಂದೊಂದು ಗುಂಡಿ ಒಳಗೆ 3 ಜನ ಉಣ್ಬಿಟ್ಟಿದಾರೆ. ತಿರುಗಿ ಮತ್ತೆ ಹಳೆ ತೆಗಿಯೋದು ಹೊಸ ಹಾಕೋದು, ಹಳೆ ತೆಗಿಯೋದು ಹೊಸ ಹಾಕೋದು. ಮತ್ತೆ ಅಷ್ಟು ಆದ್ರೂ ಸಮೇತ ನಾವು ಪಂಚಾಯತಿ ಕಡೆಯಿಂದ ಇವತ್ತಿನವರೆಗೂ ಇದಕ್ಕೊಂದು ತಂತಿ ಬೇಲಿ ವ್ಯವಸ್ಥೆ ಮಾಡಿಲ್ಲ, ಒಂದು ನೀರಿನ ವ್ಯವಸ್ಥೆ ಮಾಡಿಲ್ಲ, ಒಂದು ಎಲ್ಲೇನ ಮಳೆಗಾಲದಲ್ಲಿ
ಎಣ ತಗೊಂಡ್ ಬಂದಾಗ ಅಟ್ಲೀಸ್ಟ್ ಒಂದು ಶೆಡ್ ಅದ್ರೊಳಗೆ ಇಟ್ಕೊಂಡು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಉಣೋನಷ್ಟು ಪರಿಸ್ಥಿತಿ ಇಲ್ಲಿಲ್ಲ. ಮಾಡ್ತಾರೆ ಉದ್ಯೋಗ ಖಾತ್ರಿ ಒಳಗೆ ಮತ್ತೆ ಬೇರೆ ಬೇರೆ ಕಾಮಗಾರಿಗಳಿಗೆ ಸ್ಮಶಾನ ಕ್ಲೀನಿಂಗ್ ಸ್ಮಶಾನ ಮಾಡ್ತೀವಿ ಅಂತ ಹೇಳಿ ಮಾಡ್ತಾರೆ. ಅದು ಯಾವ್ದೇ ಕಾರಣಕ್ಕಾಗಲ್ಲ. JCP ಒಂದ್ 2 ದಿನ ಬಂದಿಲ್ಲ ಹಿಂಗೆ ರೆಡಿ ಮಾಡೋದು, ಅದ್ರ ಪಾಡಿಗೆ ಅದು ತಗೊಂಡು ಹೋಗ್ತಾ ಇರೋದು. ಇವತ್ತಿನವರೆಗೂ ಸಹ ಯಾವುದು ಏನು ಕೆಲಸ ಆಗಿಲ್ಲ. ನೆಪಕ್ಕೆ ಮಾತ್ರ ಬಿಲ್ಲು ಆಗೋವರೆಗೂ ಮಾತ್ರ ಕಾಮಗಾರಿ ಮಾಡೋಂತ ಕೆಲಸ ಇಲ್ಲಿ ಮಾಡ್ತಾ ಇದ್ದಾರೆ ಅಂತ ನೇರವಾಗಿ ಹೇಳ್ತಾ ಇದ್ದಾರೆ. ದಯವಿಟ್ಟು PDO ಟ್ರಾನ್ಸ್ಫರ್ ಆಗೋದ್ರಿಗೆ ಏನಾಗಲ್ಲ ಸರ್. ಇಲ್ಲಿ ಯಾರು ಏನು ಮಾತಾಡಕ್ಕಲ್ಲ. ಎಷ್ಟು ಜನ ಹೋಗಿದ್ರೆ ಟ್ರಾನ್ಸ್ಫರ್ ಮಾಡ್ಸಕ್ ಆಗಿಲ್ಲ ಸರ್. ಅದು ಏನು ಅಂತ ಒಂದು ಪವರ್ ಇದೆ ಸರ್. ಆ ಕಡೆಯಿಂದ ಇದೆ ಗೊತ್ತಿಲ್ಲ. ಒಟ್ಟು ಎಷ್ಟೋ ಜನ ಹೋಗ್ಯಾರ ಟ್ರಾನ್ಸ್ಫರ್ ಅಂತ ಹೇಳಿ ಆಗಿಲ್ಲ. ವಾಪಸ್ ಹೋದ್ರೆ ಎಂತೆಂತವ್ರು ಹೋಗ್ಯಾರ. ಸಬ್ ಇನ್ಸ್ಪೆಕ್ಟರ್ ಸಮೇತ ಹೋಗ್ಯಾರ. ಇಲ್ಲಿ ರಿಟೈರ್ಡ್ ಸರ್ವಿಸ್ ಆಗಿಲ್ಲ. ವರ್ಗಾವಣೆ ಮಾಡ್ತಾ ಇಲ್ಲ. ಆದ್ರೂ ಅಷ್ಟು ಒಳ್ಳೆ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದಾರೆ ಅಂತ. ಒಳ್ಳೆ ನಿಟ್ಟಿನ ಅಂದ್ರೆ ಅವ್ರು ಏನೇನ್ ಮಾಡ್ತಾರೆ ನಮಗೆ ಪಂಚಾಯತಿ ಒಳಗೆ ಹೋಗಲ್ಲ. ಒಟ್ಟು ಟ್ರಾನ್ಸ್ಫರ್ ಬೇಕು ಅಂತ ಕೇಳ್ತಾರೆ ಸರ್ ಜನ. ಅಷ್ಟೇ. ಜನಕ್ಕೆ ಅವರು ಮಾಡ್ತಕ್ಕಂತ ಕಾರ್ಯದ ಮೇಲೆ ಒಲವು ಇಲ್ಲ. ಅವರು ಬೇರೆ ಕಡೆ ವರ್ಗಾವಣೆ ಆಗ್ಬೇಕು ಅನ್ನೋದು ಇದೆ. ಸ್ಪಾಟೇ ಹೋಗ್ಬೇಕು ಸರ್. ಇಲ್ಲಿರ್ತಕ್ಕಂಥ 2-3 ಎಲ್ಲರೂ ಹೋಗ್ಬೇಕು. ಅಧಿಕಾರಿಗಳು ಯಾರು ಕೂಡ ಇಲ್ಲಿ ಒಳ್ಳೆ ಕೆಲಸ ನೀಟಾಗಿ ಮಾಡ್ತಾರೆ. ಜವಾನ್ರೆ PDO ಆಗಿದ್ದಾರೆ ಇಲ್ಲಿ. ಜವಾನ್ರೆ PDO ಆಗಿದ್ದಾರೆ. ಇವಾಗ ಕೇಳಿದ್ರೆ ಏನ್ ಹೇಳ್ತಾರೆ? ಸತೀಶ್ ಅವರು 6 ತಿಂಗಳಿಗೊಬ್ರು ಚೇಂಜ್ ಆಗ್ತಾರೆ. 3 ತಿಂಗಳಿಗೊಬ್ರು ಚೇಂಜ್ ಆಗ್ತಾರೆ. ಆದ್ರೆ ಪಂಚಾಯತಿ PDO ಚೇಂಜ್ ಆಗಲ್ಲ. ಅವ್ರಾಗಿಲ್ಲ. ಇಲ್ಲಿಗೆ 6 ವರ್ಷ ಆಗಿದೆ. PDO ಇವುಗಳು 3 ತಿಂಗಳಿಗೂ 6 ತಿಂಗಳಿಗೂ ಹೋಗ್ತಾ ಇರ್ತಾರ ಅವರು. ಆದ್ರೆ ನಮ್ಮ ಪಂಚಾಯತಿ PDO ಸುಮಾರು 7 ವರ್ಷಗಳ ಕಾಲ ಎಲ್ಲಿ ಹೋಗಿಲ್ಲ. ಅವ್ರು ಇದೇ ಜಾಗದಾಗ ಇದ್ದಾರೆ. ಅದು ಸಂಪೂರ್ಣವಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಅಂದ್ರೆ ಒಳ್ಳೆ ಕೆಲಸ ಅಂದ್ರೆ ಇದಕ್ಕಿಂತ ಕೆಲಸ ಬೇಕಾ ನೋಡ್ರಿ. ಸ್ಮಶಾನ ಕ್ಲೀನಿಂಗ್ ಇಲ್ಲ, ಇನ್ನೊಂದಿಲ್ಲ. ಒಟ್ಟಂದ್ರೆ ನಮ್ಮ ಪಂಚಾಯತಿಗೆ ಲಾಭಾಂಶ ಜಾಸ್ತಿ ಇರೋದ್ರಿಂದ ಅವರು ಈ ಊರ್ನ ಬಿಟ್ಟು ಹೋಗಕ್ ಆಗ್ತಾ ಇಲ್ಲ. ಇದು ನೇರವಾಗಿ ಹೇಳ್ತಕ್ಕಂತ ವಿಚಾರ. ಇವತ್ತು ಬುರ್ಜಿನ್ಕೊಪ್ಪದ ಎಲ್ಲ ಜನರು ನೊಂದು ಮಾತಾಡ್ತಾ ಇರತಕ್ಕಂತ ವಿಚಾರ ವೀಕ್ಷಕರೇ ಇದು. ಯಾಕೆಂದ್ರೆ ಅವ್ರು ಮಾಡ್ತಕ್ಕಂತ ಕಾರ್ಯಗಳನ್ನ ನೆನೆಸ್ಕೊಳ್ಳೋ ನಿಟ್ಟಿನಲ್ಲಿ ಇಲ್ಲ. ಎಲ್ಲ ಇಲ್ಲಿ ನೋಡಿ ಸ್ಮಶಾನದಲ್ಲಿ ಗಿಡ ಬೆಳೆದು ಬಿಟ್ಟಿದೆ. ಸಂಪೂರ್ಣ ಒಂದ್ ರೌಂಡ್ ಆ ಕಡೆ ತೋರಿಸ್ಬಿಟ್ಟು ಈ ಕಡೆ ಈ ರೀತಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದಾರೆ. ಹಾಗೆ ಶಾಲೆ ಬಗ್ಗೆ ಕೂಡ ಇದೆ. ನಿಮ್ಗೇನ್ ಅನ್ಸುತ್ತೆ ಸ್ಮಶಾನ ಅಥವಾ ಈ ಊರಿನ ಬಗ್ಗೆ? ಈ ಊರಿಂದ ಯಾವ್ದು ಕೆಲಸ ಮಾಡಲ್ಲ ಬಿಡ್ರಿ. ಕೆಲಸ ಮಾಡಲ್ಲ ಇಲ್ಲಿ. ಜವಾಬ್ದಾರಿ ಇಲ್ಲಿ ಇವ್ರು. ಏನೇ ಕೇಳಿರಿ ಅವರು ಗಲಾಟೆ ಮಾಡ್ತಾರೆ. ನಿನ್ ಕಂಪ್ಲೇಂಟ್ ಮಾಡ್ಬಿಡ್ತೀವಿ ನೋಡಿ, ಈ ತರ ಮಾಡ್ತೀವಿ ಅಂತ ಹೇಳ್ತಾರೆ. ಎದುರಿಸ್ತಾರೆ. ಇವ್ರನ್ನೇ ಎದುರಿಸಿದ್ರಲ್ಲ. ಹೌದಾ? ಅಲ್ಲ ಅವ್ರು ಏನ್ ಮಾಡಕ್ಕಾಗಲ್ಲ ಅವ್ರನ್ನ. ಯಾವ್ದು ಒಂದು ಕೇಳಕ್ಕೂ ಆಗಲ್ಲ ಅವ್ರನ್ನ. ಯಾವುದೇ ನೀವು ನ್ಯಾಯ ರೀತಿಯಾದ ಒಂದು ಏನಾದ್ರೂ ಸವಲತ್ತುಗಳು ಕೇಳಕ್ಕೆ ಸಾರ್ವಜನಿಕವಾಗಿ ಬೇಕಾಗಿರ್ತಕ್ಕಂಥ ಸವಲತ್ತುಗಳು ಕೇಳಕ್ ಹೋದ್ರು ಕೂಡ ಅವ್ರ ಮಾತಿಗೆ ಸ್ಪಂದನೆ ಇಲ್ಲದೆ ಅವ್ರಿಗೆ ನಿರ್ಲಕ್ಷ್ಯ ತೋರಿಸ್ತಾ ಇರ್ತಾರೆ. ಬೇರೆ ಕಡೆಯಿಂದ ಯಾರನ್ನ ಬಿಟ್ಟು ಗಲಾಟೆ ಮಾಡಿಸಿ ಒಂದು ಗಲಾಟೆ ಮಾಡಂಗ್ ಮಾಡ್ತಾರೆ ಅವಕಾಶ. ಇದು ವೀಕ್ಷಕರ ಇಲ್ಲಿನ ನೇರ ದೃಶ್ಯ ನೋಡ್ತಾ ಇದ್ರೆ ಇಲ್ಲಿನ ಏನು ನಡೀತಾ ಇದೆ ಅಂತ ಹೇಳಿ ಇಲ್ಲಿ ವಾಸ್ತವಾಂಶನ ಬನ್ನಿ ಮುಂದೆ ನೋಡೋಣ. ಬನ್ನಿ ಮುಂದೆ ಅವ್ರನ್ನೇ ಭೇಟಿ ಆಗೋಣ.